ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನ ಜಾರಿಗೆ ತಂದಿವೆ. ಈ ಯೋಜನೆಗಳೆಲ್ಲ ಜನರಿಗೆ ಅಗತ್ಯವಾಗಿ ಕಾರ್ಮಿಕರಿಗೆ ರೀಚ್ ಆಗ್ತಿದ್ದಾವ. ಈ ಯೋಜನೆಗಳ ಲಾಭವನ್ನ ಜನ ಪಡೆಯೋದು ಹೇಗೆ? ಈ ಯೋಜನೆಗಳನ್ನ ಜನರಿಗೆ ತಿಳಿಸಿ ಅವುಗಳ ಲಾಭವನ್ನ ಪಡೆಯೋದಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೈಗೊಂಡಿರೋ ಅಭಿಯಾನಕ್ಕೆ ಗ್ಯಾರಂಟಿ ನ್ಯೂಸ್ ಕೈ ಜೋಡಿಸಿದೆ. ಯೋಜನೆಗಳನ್ನ ಜನರಿಗೆ ತಲುಪಿಸೋ ಕೆಲಸ ಮಾಡ್ತಿದೆ. ಕಾರ್ಮಿಕ ಇಲಾಖೆ ಸವಲತ್ತುಗಳು ನಮಗೆಲ್ಲ ಸಿಗ್ತಾ ಇಲ್ರಿ ಇಲ್ಲಿ. ಯಾಕಂದ್ರೆ ಕೆಲವೊಂದು ನಮಗೆ ಮಾಹಿತಿಯನ್ನ ಇಲ್ಲ. ಮಾಹಿತಿ ನಮಗೆ ಬೇಕು ಮತ್ತು ಸಂಪೂರ್ಣವಾಗಿ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಬೇಕು. ಈ ಕೆಲವೊಂದು ಆಫೀಸಲ್ಲಿ ಕೆಳಕ್ಕೆ ಹೋದ್ರೆ ಇಲ್ರಿ ನಮಗೇನು ಗುರ್ತಿಲ್ಲ, ಮೇಲಿನವ್ರಿಗೆ ಅಷ್ಟು ಗುರ್ತ, ನಮಗೂ ಏನು ಗುರ್ತಿಲ್ಲ ಅಂತ ಹೇಳಿಬಿಡ್ತಾರೆ. ಆ ರೀತಿ ಆಗ್ಬಾರ್ದು. ಪ್ರತಿಯೊಂದು ನಮಗೂ ತಿಳಿಸಿ ಹೇಳಬೇಕು. ಯಾಕಂದ್ರೆ ನಮ್ಮಲ್ಲಿ ಏನೈತಿ, ಜನ ಹೆಚ್ಚಿಗೆ ಕಾಲೇಜ್ ಇದನ್ನು ಕಲ್ತೇ ಇಲ್ಲ, ಉದ್ಯೋಗದಲ್ಲಿ ತೊಡ್ಕೊಂಡಿರ್ತಾರೋ. ಹಿಂಗಾಗಿ ಅವ್ರಿಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ಅದನ್ನು ಅಧಿಕಾರಿಗಳು ತಿಳಿಸ್ಕೊಡ್ಬೇಕು. ನಿಮ್ಗೆ ಹಿಂಗಿದೆ, ನೀವು ಮಾಡ್ಕೊಳ್ಳಿ, ಈ ರೀತಿ ಇದೆ, ಸ್ಕೀಮ್ ಇದೆ ಅಂತೇಳಿ ಎಲ್ಲ ಹೇಳಿದ್ರೆ ಮಾಡ್ಕೋತಾರೆ. ಇವಾಗ ಎಲ್ಲ ಕೂಡ ರಿಜಿಸ್ಟ್ರೇಷನ್ ಇದೆ, ಅದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ? ರಿಜಿಸ್ಟ್ರೇಷನ್ ಆಗಿಲ್ರಿ. ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಒಂದು ಯೋಜನೆ ಗೊತ್ತಿದೆಯಾ? ಇಲ್ರಿ, ಗೊತ್ತಿಲ್ಲ. ನೇಕಾರರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಅಂತಾನೆ ಅದನ್ನ ಮಾಡಿರೋದು. ಸೊ ಆ ಒಂದು ಇಲಾಖೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆ, ಮಾಡಿಸ್ಕೊತಾರೆ. ಈ ಒಂದು ಸರ್ಕಾರದ ನಿಮಗೆ ಖುಷಿ ಅನ್ಸುತ್ತಾ? ಖುಷಿ ಅನ್ಸುತ್ತೆ. ಕಾರ್ಮಿಕ ಇಲಾಖೆ ನಮ್ಮ ಕಾರ್ಮಿಕರು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತೇಳಿ ನಾವು ಒಂದು ಕೇಳ್ಕೊತಾ ಇದ್ದೀವಿ. ಯಾಕಂದ್ರೆ ನಮ್ಮ ನೇಕಾರ ಜನರು ಭಾಳಷ್ಟು ಹಿಂದೆ ಉಳಿದಿದ್ದಾರೆ ಇಲ್ಲಿ. ಅವ್ರಿಗೆಲ್ಲ ಈ ಥರದ್ದು ಉಪಯೋಗ ಆಗಬೇಕು. ಅವ್ರ ಮಕ್ಕಳಿಗೆ ಆಯ್ತು. ಇವತ್ತು ನಮ್ಮ ಕಾರ್ಮಿಕರ ಮಕ್ಕಳಿಗೆ ಕೆಲವೊಂದು ಸ್ಕಾಲರ್ಶಿಪ್ಪೇ ಸಿಗೋದಿಲ್ಲ. ಸ್ಕಾಲರ್ಶಿಪ್ ಅದು ಸಿಗಬೇಕು ಅವ್ರಿಗೆ. ಕಾರ್ಮಿಕರು ಯಾವಾಗ ಸತ್ತಾಗ ನಿಮ್ಗೆ ದುಡ್ಡು ಇರಂಗಿಲ್ಲ ಅಂತ ಈ ಯೋಜನೆ ಇದೆ. ಅದಾದ್ರೆ ಮತ್ತೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಮತ್ತೆ ಎಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ಆತಂದ್ರೆ ಅವ್ರೆಲ್ಲರೂ ಇದನ್ನ ಮಾಡ್ಕೋತಾರ ಅಂತ ನನ್ನ ನೀವೇನ್ ನೇಕಾರಿಕೆ ಮಾಡ್ತಾರೆ? ಮಾಡ್ತಾರೆ. ಭಾಳ ದಿವಸ ಆತ್ರಿ ನಾವ್ ಮಾಡಾಕತ್ತಿ. ಸರ್ಕಾರದಿಂದ ನಿಮ್ಗೆ ಏನಾದ್ರು ಅನುಕೂಲ ಸೌಲಭ್ಯ ಏನು ಇಲ್ಲ ನೋಡ್ರಿ. ಅಲ್ಲ, ಈಗ ಒಂದು ಲೇಬರ್ ಕಾರ್ಡ್ ಅಂತ ಹೇಳ್ತಾರೆ. ಲೇಬರ್ ಕಾರ್ಡ್ ಮಾಡ್ಸ್ಕೊಂಡಿದ್ದಾರೆ? ಏನು ಮಾಡ್ಸಿಲ್ರಿ. ಲೇಬರ್ ಕಾರ್ಡ್ ಅಂತಂದ್ರೆ ಮಕ್ಳ ಎಜುಕೇಶನ್ ಕೊರಕ್ ಬರ್ತೈತ್ರಿ. ಹೌದ್ರಿ. ಆಮೇಲೆ ವರ್ಷ ಸ್ಕಾಲರ್ಶಿಪ್ ಬರ್ತೈತಿ. ಆಮೇಲೆ ರೇಷನ್ ಬರ್ತೈತಿ ಸಪ್ರೇಟ್. ಆಮೇಲೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ರೊಕ್ಕ ಬರ್ತೈತಿ. ಹೌದ್ರಿ. ಆಮೇಲೆ ಮುಂದ್ ಪೆನ್ಷನ್ ಅದಕ್ಕೂ ರೊಕ್ಕ ಬರ್ತೈತಿ. ಪೆನ್ಷನ್ ಐತ್ರಿ. ಈ ಲೇಬರ್ ದಿಂದ ಬರ್ತೈತ್ರಿ ಸಪ್ರೇಟ್. ಆದ್ರೂ ನಮ್ ಸರ್ಕಾರದಿಂದ ಯಾಕೆ ಮಾಡ್ಸ್ಕೊಂಡ್ರಿ? ನಿಮ್ಗೆ ಏನ್ ಗೊತ್ತಿಲ್ಲ? ಏನು ಗೊತ್ತಿಲ್ರಿ. ಎಲ್ಲಾ ನಮ್ಮ ಮಗ ಮಾಡ್ತಾಳ್ರಿ, ನಾವ್ ಏನು ಮಾಡ್ಕೊಂಡಿಲ್ರಿ. ಏನು ತಗೊಂಡಿಲ್ರಿ. ಬರೀ ಪೆನ್ಷನ್ ಪಗಾರ ಅಟ ಬರ್ತೈತಿ, ಅದು 800 ರೂಪಾಯಿ. ಹೌದ್ರಿ. ಎಲ್ಲಾ ಸೋರ್ತೈತ್ರಿ ಮಳಿ ಬಂದಾಗ. ತೊಂದ್ರೆ ಬಾಳ ಐತ್ರಿ. ಏನ್ ಮಾಡೇ ಇಲ್ರಿ. ಲೇಬರ್ ಕಾರ್ಡ್ ಅಂದ್ರೆ ಏನವ ನಮ್ಗೇನು ಗೊತ್ತಿಲ್ಲ ಬಿಡ್ರಿ. ಮಾಡ್ಕೊಂಡಿಲ್ಲ. ಇದ್ರ ಬಗ್ಗೆ ಈಗ ನೋಡಿ, ಲೇಬರ್ ಕಾರ್ಡ್ ಮಾಡ್ಕೊಡ್ರಿ, ಮಕ್ಕಳ ಸ್ಕಾಲರ್ಶಿಪ್, ಶಾಲೆ ಎಜುಕೇಶನ್ ಹಣ ಬರ್ತೈತಿ. ಮಗ ಮಾಡ್ಯಾನೋ ಏನ್ ಮಾಡ್ಯಾನೋ ನಮ್ಗ್ ಗೊತ್ತಿಲ್ರಿ. ಒಟ್ಟ ನಾವರ ಏನು ಮಾಡೇ ಇಲ್ಲ. ಹೇಳ್ರಿ, ಸರ್ಕಾರದಿಂದ ಏನ್ ಹೇಳ್ತಾರೆ ನೀವು? ಅನುಕೂಲ ತರಲಿ ಅಂತ. ಹೇಳ್ತೀರಿ. ನೀವ್ ಏನ್ ಮಾಡ್ತಾರೆ? ನೇಕಾರಿಕೆ. ಎಷ್ಟು ವರ್ಷದಿಂದ ಮಾಡ್ತೀರಿ? ನಾವು ಸುಮಾರು 30-35 ವರ್ಷದಿಂದ ಮಾಡ್ತಾ ಇದ್ದೀವಿ. ಏನು ಸರ್ಕಾರದಿಂದ ಸೌಲಭ್ಯ ನೇಕಾರಿಕೆ ಮಾಡ್ತೀರಿ? ಏನೇನು ಅನುಕೂಲಗಳು ತಗೊಂಡಿದ್ದೀರಿ? ಅಂದರೆ ಇವಾಗ ನಮ್ಗೆ ನೇಕಾರ ಸಮ್ಮಾನ ಯೋಜನೆ ಒಂದು ಬರ್ತಾ ಇದೆ. ಆಮೇಲೆ ಕರೆಂಟ್ ಫ್ರೀ ಅಂತ ಬರ್ತಾ ಇದೆ. ಆಮೇಲೆ ಸಣ್ಣ ಮಕ್ಕಳಿಗೆ ಸ್ಕಾಲರ್ಶಿಪ್ನು ಬರ್ತಾ ಇದೆ ಸರ್. ಈಗ ಏನಂತಂದ್ರೆ ನೇಕಾರನ ಒಂದು ಅಸಂಘಟಿತ ಕಾರ್ಮಿಕರ ಒಂದು ಗ್ರೂಪ್ ಒಳಗೆ ಬರ್ತೈತ್ರಿ. ಇದಕ್ಕೂ ಕೂಡ ಒಂದು ಸಾಕಷ್ಟು ಸೌಲಭ್ಯಗಳು. ಆ ಯೋಜನೆ ಬಗ್ಗೆ ನಿಮ್ಗೆ ಏನೋ ಗೊತ್ತಿಲ್ಲ ಸರ್. ಎಲ್ಲ ಸರ್ಕಾರ ಮಾಡೈತ್ರಿ. ಈಗ ಕಾರ್ಮಿಕ ಇಲಾಖೆಯಿಂದ ಮಾಡಿದಾರೆ, ಸ್ಲಾಡ್ ಸಚಿವರಿದ್ದಾರೆ. ಅದ್ರ ಬಗ್ಗೆ ಆ ಯೋಜನೆ ಯಾಕೆ ನೀವು ಉಪಯೋಗ ತಗೊಂಡಿಲ್ಲ ಅಂತ? ಇನ್ನು ಮುಂದೆ ತಗೋಬೇಕಂತ ಅಂದ್ರೆ ಈಗ ಗುರ್ತಾಯ್ತರ, ಇನ್ನು ಮುಂದೆ ತಗೋತೇವೆ ಅದ್ರ ಬಗ್ಗೆ ಏನೇನು. ನೇಕಾರಿಕೆನವರು ತುಂಬಾ ಕಷ್ಟದ ಕೆಲಸ, ಭಾಳ ಕಷ್ಟದ ಕೆಲಸ. ನಿಮ್ಮ ಕೆಲಸಕ್ಕೆ ತಕ್ಕಂಗೆ ನಿಮಗೆ ಕೂಲಿ ಕಡೆ ಸಿಗಂಗಿಲ್ಲ. ಭಾಳ ಬಡತನ ಪರಿಸ್ಥಿತಿ ಭಯಂಕರ ಐತ್ರಿ, ಭಯಂಕರ. ಯಾಕಂತಂದ್ರೆ ಇವಾಗ ನಾವು ಸೀರೆ ತಯಾರು ಮಾಡ್ತೀವಿ, ತಯಾರು ಮಾಡಿದಂತ ತಗೋತಾರ, ತಗೊಂಡ್ ಕೇಸಿ ಅದನ್ನ ಹೆಚ್ಚಿನ ರೇಟ್ ನಮ್ಗೆ ಸಿಗೋದು ಕಮ್ಮಿನ. ದಿನಗೂಲಿ ಒಳಗಂದ್ರೆ ಕಡಿಮೆ. ಆದ್ರೂ ಕೆಲವೊಂದು ಟೈಮ್ ಮಳೆಗಾಲ ಅಲ್ಲಿ ಸಮಸ್ಯೆ ಮಳೆಗಾಲದಾಗ ಸಮಸ್ಯೆ ಆಕೈತ್ರಿ. ಆಮೇಲೆ ಬಿಸಿಲು ಬಂದದ ಕರೆಂಟ್ ಪ್ರಾಬ್ಲಮ್ ಆಗತ್ತದ. ಒಟ್ಟು 12 ತಿಂಗಳು ನಮ್ಗೆ ನೇಕಾರಿಕೆ ಸಮಸ್ಯೆದೊಳಗನ ಐತ್ರಿ. ಈಗ ಎಕ್ಸಾಂಪಲ್ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರ ಮಕ್ಕಳ ಎಜುಕೇಶನ್ ಸ್ಕಾಲರ್ಶಿಪ್ ಅಷ್ಟು ಹಣ ಇಷ್ಟು ಅನ್ನೋದು ಕೊಡತೈತಿ. ನೇಕಾರಿಗೆ ಇನ್ನೂ ಹೆಚ್ಚಿನ ಪ್ರಮಾಣ ನಿಮ್ಗೆ ಸೌಲಭ್ಯ ಕೊಡ್ಬೇಕಂತ ಹೇಳ್ತಾರ? ಬೇಕ್ರಿ ಸೌಲಭ್ಯ ಇತ್ತಂದ್ರೆ. ಯಾಕಂದ್ರೆ ನಮ್ಮಂತ ಮಕ್ಕಳು ಏನಾದ್ರೆ ಇನ್ನಷ್ಟು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನಮ್ಗೆ ಅನುಕೂಲ ಆಕತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ಯೋಜನೆಗಳದಾವ, ಈ ಯೋಜನೆ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸ್ಕಿಂದ ಈ ಯೋಜನೆಯನ್ನು ಇದನ್ನ ತಗೊಳ್ರಿ, ಉಪಯೋಗ ತಗೊಳ್ರಿ.
ತಗೋತಾರೆ. ಅದ್ರ ಬಗ್ಗೆ ಸಹಾಯ ನಂಬರ್ ಐತಿ ಆಯ್ತು ಎಜುಕೇಶನ್ ಓಕೆ ಮಾಹಿತಿ ತಗೋರಿ. ಸರ್ಕಾರ ಇಷ್ಟೆಲ್ಲ ಸೌಲಭ್ಯಗಳು ತೆಗೆದು ಅದ್ರ ಬಗ್ಗೆ ಏನು ಹೇಳ್ತೀರಿ ನಾವು? ಸರ್ ಈಗ ಇಷ್ಟೆಲ್ಲ ಮಾಡಿದ್ರೆ ಮತ್ತೆ ಅವ್ರಿಗೆ ಒಂದು ಧನ್ಯವಾದ ಹೇಳಬೇಕಲ್ರಿ. ಯಾಕಂದ್ರೆ ಪ್ರತಿಯೊಬ್ಬರು ನೇಕಾರಿಗೂ ಇಂಥ ಸೌಲಭ್ಯವನ್ನು ಕೊಡತ್ತಾರ ಅಂತಂದ್ರೆ ಅವ್ರಿಗೆ ನಾವು ಧನ್ಯವಾದ ಹೇಳಲೇಬೇಕು ಸರ್. ಅಷ್ಟೇ. ಈ ಯೋಜನೆಗಳು ಆದಷ್ಟು ನಮ್ಮ ನೇಕಾರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಕಾಳಜಿಯನ್ನು ತೊಗೊಂಡು ಕೇಸಿ ನಮ್ಗೆ ಇನ್ನೂ ಹೆಚ್ಚಿನ ಏನಪ್ಪ ಅಂತಂದ್ರೆ ಅನುಕೂಲ ಮಾಡಿ ಕೊಡ್ಬೇಕಂತ ಕೇಳೋಕೆ ಇಷ್ಟಪಡ್ತೀನಿ.